ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರ ಅಧಿಕಾರಕ್ಕೆ ಬಂದು 3 ತಿಂಗಳಾಗಿದೆ. ಸತತವಾಗಿ 3ನೇ ಬಾರಿಗೆ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿದ್ದಾರೆ. ಸೊ ಈಗ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ ಮುಂದುವರಿತಾರಾ ಇಲ್ವಾ ಅನ್ನುವಂಥ ಪ್ರಶ್ನೆಗಳು, ಗೊಂದಲಗಳು ಶುರುವಾಗಿದೆ. ನರೇಂದ್ರ ಮೋದಿಯವರು ಬಿಟ್ಟರೆ ಮುಂದೆ ಯಾರು ಪ್ರಧಾನಿ ಆಗ್ತಾರೆ ಅನ್ನುವಂಥ ಪ್ರಶ್ನೆ ಕೂಡ ಸಾಕಷ್ಟು ಬಾರಿ ಕೇಳಿ ಬಂದಿತ್ತು. ಈಗಲೂ ಕೂಡ ಒಂದಷ್ಟು ಪ್ರಶ್ನೆ ಕೇಳಿ ಬರ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಇದೀಗ ಮೂಡ್ ಆಫ್ ನೇಷನ್ ಅನ್ನುವಂಥ ಸರ್ವೆ ಆಗಿದೆ. ಆ ಸರ್ವೆಯಲ್ಲಿ ಯಾರಿಗೆ ಬಹುಮತ ಇದೆ, ಒಂದು ವೇಳೆ, ಯಾಕೆಂದರೆ ನರೇಂದ್ರ ಮೋದಿ ಅವರು ಇನ್ನೊಂದು 2 ವರ್ಷ ಮಾಡಬಹುದು, ಪ್ರಧಾನಿಯಾಗಿ ಮುಂದುವರಿಬಹುದು, ಅಥವಾ ಇನ್ನು 1 ವರ್ಷದಲ್ಲಿ ಅವರ ಅಧಿಕಾರಾವಧಿ ಪೂರ್ಣ ಆಗಬಹುದು ಪ್ರಧಾನಿಯಾಗಿ. ಸೊ ಆ ನಿಟ್ಟಿನಲ್ಲಿ ಮುಂದಿನ ಪ್ರಧಾನಿ ಯಾರು, ಮೂಡ್ ಆಫ್ ನೇಷನ್ ಏನು ಹೇಳುತ್ತೆ, ಈ ಸರ್ವೆ ಏನು ಹೇಳುತ್ತೆ ಅನ್ನೋದನ್ನು ನಮ್ಮ ವಿನಾಯಕ್ ಸರ್ ತಿಳಿಸ್ಕೊಡ್ತಾರೆ. ಸರ್, ಈ ಒಂದು ಮೂಡ್ ಆಫ್ ನೇಷನ್ ಸರ್ವೆ ಪ್ರಕಾರ, ಅದರ ವರದಿಯ ಪ್ರಕಾರ ಮುಂದಿನ ಪ್ರಧಾನಿ ಯಾರಾಗ್ಬೋದು ಸರ್? ಖಂಡಿತ ಜೋಯಲ್, ಏನಂತಂದರೆ ಮೋದಿ ಇನ್ನೂ 2 ವರ್ಷ ನಂತರ ಅವರು ಪ್ರಧಾನಿ ಸ್ಥಾನದ ಕೆಳಗಿಳಿತಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಹಾಗೆ ಒಂದು ವೇಳೆ ಮೋದಿ ತಮ್ಮ ಸ್ಥಾನದ ಕೆಳಗಿಳಿದ್ರೆ ಮುಂದೆ ಯಾರು ಪ್ರಧಾನಿ ಅನ್ನುವಂಥ ಕ್ವಶನ್ ಈಗ ದೇಶ ಜನರನ್ನ ಕಾಡ್ತಾ ಇದೆ. ಸಹಜ. ಏಕಂತಂದ್ರೆ ಹಲವಾರು ಕಾರಣಗಳಿದೆ. ಯಾಕಂದ್ರೆ NDA ಮೈತ್ರಿ ಕೂಡ ಆಗಿರುವಂಥ 2 ಪಕ್ಷಗಳ ಬೆಂಬಲದಿಂದ ಬಿಜೆಪಿ ಅಧಿಕಾರಕ್ಕೆ ಬಂದಿರುವಂಥದ್ದು. ಇದೇ ಕಾರಣಕ್ಕಾಗಿ ಒಂದು ವೇಳೆ ಮೋದಿ ಕೆಳಗಿಳಿದ್ರೆ ಯಾರು ಮುಂದಿನ ಪ್ರಧಾನಿ ಅನ್ನುವಂಥ ಕ್ವಶನ್ ಕಾಡ್ತಾ ಇದೆ. ಬಟ್ ಒಂದಿಷ್ಟು ಮೂಡ್ ಆಫ್ ನೇಷನ್ ಪ್ರಕಾರ ಏನಂತಂದ್ರೆ ಒಂದು ಸರ್ವೆ ಮಾಡಿದೆ. ಆ ಸರ್ವೆಯಲ್ಲಿ ಬಂದಿರುವಂತಹ ಅಂಶಗಳು ಏನು ಅಂತಂದ್ರೆ ಮೋದಿ ನಂತರ ಅಮಿತ್ ಶಾ ಪ್ರಧಾನಿ ಆಗ್ಬೇಕು ಅನ್ನುವಂಥದ್ದು ಜನರ ಅಭಿಪ್ರಾಯ ಆಗಿದೆ. 25% ಜನರು ಈ ಸರ್ವೆಯಲ್ಲಿ 25% ಜನರು ಅಮಿತ್ ಶಾ ಪರ ಮತವನ್ನ ಹಾಕಿರುವಂಥದ್ದು, ಅಂದ್ರೆ ಅಮಿತ್ ಶಾ ಪ್ರಧಾನಿ ಆಗ್ಲಿ ಅನ್ನುವಂಥ ಬಯಕೆಯನ್ನು ಹೊಂದಿದ್ದಾರೆ. ಹಾಗೆ ಆನಂತರ ಉತ್ತರ ಪ್ರದೇಶದ CM ಯೋಗಿ ಆದಿತ್ಯನಾಥ್ ಅವರು ಪ್ರಧಾನಿ ಆಗ್ಲಿ ಅನ್ನುವಂಥ 19% ಮತಗಳು ಅವರಿಗೆ ಬಂದಿರುವಂಥದ್ದು. ಅದಾದ ನಂತರ ಏನು ರಾಜನಾಥ್ ಸಿಂಗ್ ಇದ್ದಾರೆ, ಅದಾದ್ಮೇಲೆ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕೂಡ ಇದ್ದಾರೆ ಆ ಒಂದು ಸ್ಥಾನದಲ್ಲಿ. ಅವರಿಬ್ರು 5% ಮತಗಳನ್ನ ಪಡೆದಿರುವಂಥದ್ದು. ಅಂದ್ರೆ ಇಲ್ಲಿ ಅಮಿತ್ ಶಾನೇ ಆಗ್ಲಿ ಅನ್ನುವಂಥ ಬಯಕೆಯನ್ನು ದೇಶ ಜನ ಹೊಂದಿದ್ದಾರೆ. ಯಾಕಂದ್ರೆ ಗೃಹ ಸಚಿವರಾಗಿದ್ದಾರೆ, ಅವರ ಆಡಳಿತವನ್ನ ಕೊಡ್ತಾ ಇದ್ದಾರೆ. ಅವರ ಒಂದು ಗೃಹ ಸಚಿವದ ಅಧಿಕಾರದಲ್ಲಿ ಅಯೋಧ್ಯೆಯನ್ನು ಕಟ್ಟಲಾಯಿತು, ರಕ್ಷಣಾ ವಿಚಾರ ಸ್ಟ್ರಾಂಗ್ ಆಗಿರುವಂಥದ್ದು. ಇದೇ ಕಾರಣಕ್ಕಾಗಿ ಅವರಾಗ್ಲಿ ಅನ್ನುವಂಥ ಅಭಿಪ್ರಾಯನ ದೇಶ ಜನರು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಸರ್, ಈಗ ಅದು ನರೇಂದ್ರ ಮೋದಿ ಅವರನ್ನ ಹೊರತುಪಡಿಸಿದ್ರೆ ಏನು ಅಮಿತ್ ಶಾ ಅವರು ಪ್ರಧಾನಿ ಆಗ್ಬೋದು ಅಂತ ಒಂದ್ ಕಡೆ ಇತ್ತು, ಹಾಗೇನೆ ಯೋಗಿ ಆದಿತ್ಯನಾಥ್ ಆಗ್ಬೋದು ಅಂತ ಒಂದ್ ಕಡೆ ಇತ್ತು. ಅವರಿಬ್ಬರುಗಳಿಗೆ ಮೊದಲನ್ನು ಕಂಪೇರ್ ಮಾಡಿದ್ರೆ ಸ್ವಲ್ಪ ಈಗ ಡೌನ್ ಆಗಿದೆ ಮತ ಅನ್ನುವಂಥದ್ದು. ಏನ್ ಹೇಳ್ತಾರೆ ಅದ್ರ ಬಗ್ಗೆ ಪರ್ಸೆಂಟೇಜ್ ವೈಸ್? ಕರೆಕ್ಟ್. ನೋಡಿ, ಅಮಿತ್ ಶಾ ಕೂಡ ಒಂದಿಷ್ಟು ಡೌನ್ ಆಗಿದೆ, ಜೊತೆಗೆ ಯೋಗಿ ಆದಿತ್ಯನಾಥ್ ಕೂಡ ಡೌನ್ ಆಗಿದೆ. ಯಾಕಂದ್ರೆ ಉತ್ತರ ಪ್ರದೇಶದಲ್ಲಿ ಲೋಕಸಭಾ ಎಲೆಕ್ಷನ್ ನಡೀತಲ್ಲ, ಆ ಒಂದು ಸಂದರ್ಭದಲ್ಲಿ UPಯಲ್ಲಿ ಬಿಜೆಪಿ ಗೆದ್ದಿದ್ದು ಬರೀ 33 ಸ್ಥಾನ ಮಾತ್ರ. ಅಂದ್ರೆ ಹಿಂದಿನ ಚುನಾವಣೆಗೆ ಹೋಲಿಸಿದ್ರೆ ಸಾಕಷ್ಟು ಮತಗಳ ಕಡಿಮೆ ಆಯಿತು. ಅಲ್ಲಿ ಇಂಡಿಯಾ ಮೈತ್ರಿ ಕೂಡ ಸಮಾಜವಾದಿ ಪಕ್ಷ ಆಗಿರ್ಬೋದು, ಕಾಂಗ್ರೆಸ್ 2 ಮೈತ್ರಿ ಮಾಡ್ಕೋತಲ್ಲ, ಅದು ಬಿಜೆಪಿಗೆ ದೊಡ್ಡ ಹೊಡೆತ ಕೊಡ್ತು. ಅದರಲ್ಲೂ ಅಯೋಧ್ಯೆ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಸೋಲ್ತು. ಇದೆಲ್ಲ ಕೂಡ ಯೋಗಿಗೆ ಒಂದು ತಿರುಗುಬಾಣ ಆಗಿದೆ ಈಗ. ಅದಕ್ಕೆ ದೇಶ ಜನರಿಗೆ ಉತ್ತರ ಪ್ರದೇಶದಲ್ಲೇ ಯೋಗಿ ಗೆಲ್ಲಕ್ಕಾಗಲ್ಲ, ದೇಶ ಏನ್ ಗೆಲ್ತಾರೆ ಅನ್ನುವಂಥದ್ದು ಕೂಡ ಜನರ ಮೈಂಡ್ ಸೆಟ್ ಅಲ್ಲಿ ಇರುವಂತದ್ದು. ಅದರಲ್ಲಿ ಹೆಚ್ಚಾಗಿ ಏನು ಯೋಗಿ ಅಂತಂದ್ರೆ ಹಿಂದೂ ಫ್ರೈಡ್ ಬ್ಯಾಂಡ್ ಅನ್ನುವಂತಹ ಒಂದು ಕಲ್ಪನೆ ಜನರಲ್ಲಿದೆ. ಇದೇ ಕಾರಣಕ್ಕಾಗಿ ಏನಂತಂದ್ರೆ ಅಂದ್ರೆ ಎಲ್ಲ ವರ್ಗಕ್ಕೂ ಕೂಡ ಎಲ್ಲ ಪ್ರಧಾನಿ ಇರಬೇಕು ಅನ್ನುವಂಥದ್ದು ಸರ್ವೆಯಲ್ಲಿ ತಿಳಿದು ಬಂದಿರುತ್ತೆ. ಹಂಗಾಗಿ ಯೋಗಿ ಒಂದು ಏನು ಅವರ ಇಮೇಜ್ ಡೇ ಬೈ ಡೇ ಡೌನ್ ಆಗ್ತಿರುವಂಥದ್ದು. ಇದೇ ಕಾರಣಕ್ಕೆ ಅಮಿತ್ ಶಾ ಆಗ್ಲಿ ಅನ್ನುವಂಥ ಅಭಿಪ್ರಾಯನ ಜನ ವ್ಯಕ್ತಪಡಿಸಿರುವಂಥದ್ದು ಇಲ್ಲಿ. ಎಸ್ ಸರ್, ಈ ಸರ್ವೆ ಪ್ರಕಾರ ನೀವೀಗ ಅಮಿತ್ ಶಾ ಅವರು ಪ್ರಧಾನಿ ಆಗ್ಬಹುದು ಅನ್ನುವಂಥ ಪರ್ಸೆಂಟೇಜ್ ಜಾಸ್ತಿ ಇದೆ ಅಂತ ಹೇಳ್ತಾ ಇರುವಂಥದ್ದು. ಸೊ ಈಗ ನಿಮ್ಗೆ ಗೊತ್ತಿರೋ ಪ್ರಕಾರ ಈ ಉತ್ತರ ಭಾರತ ದಕ್ಷಿಣ ಭಾರತ ಅನ್ನುವಂಥ ಕಾನ್ಸೆಪ್ಟ್ ಪ್ರತಿಯೊಂದಕ್ಕೂ ಇದೆ. ಈ ಕೇಂದ್ರ ಸರ್ಕಾರ ಅಂತ ಬಂದ್ರೆ ಈ ದಕ್ಷಿಣ ಭಾರತದ ಏನು ಸಪೋರ್ಟ್ ಇದೆಯೋ ಇಲ್ವೋ ಅನ್ನುವಂಥ ಪ್ರಶ್ನೆ ಕೂಡ ಕಾಡುತ್ತೆ. ಯಾಕೆಂತಂದ್ರೆ ಹೆಚ್ಚಾಗಿ ಬಿಜೆಪಿಗೆ ನೆಲೆ ಇಲ್ಲ, ಆ ಥರದ ಅಂಶಗಳನ್ನೆಲ್ಲ ನೋಡಿದ್ರೆ. ಸೊ ಇಲ್ಲಿ ಅಮಿತ್ ಶಾ ಅವರಿಗೆ ಯಾವ ಕಡೆಯಿಂದ ಉತ್ತರ ಭಾರತದಲ್ಲಿ ಹೆಚ್ಚಿಗೆ ಮತ ಇರುವಂತದ್ದು, ದಕ್ಷಿಣ ಭಾರತದಲ್ಲಿ ಹೆಚ್ಚಿಗೆ ಮತ ಇರುವಂತದ್ದು, ಅಥವಾ ಇಬ್ರು ಬ್ಯಾಲೆನ್ಸ್ ಇದೆ, ಹೇಗೆ? ಸದ್ಯದ ಮಟ್ಟಿಗೆ ಮೋದಿ ಸರ್ಕಾರ ಅಧಿಕಾರದಲ್ಲಿ ಇದೆ ಅಂತ ಅಂದ್ರೆ ಅದಕ್ಕೆ ಕಾರಣ ಉತ್ತರ ಭಾರತನ ಕಾರಣ, ದಕ್ಷಿಣ ಭಾರತ 2 ಕಾರಣ. ಅಖಂಡ ಭಾರತ. ದಕ್ಷಿಣ ಭಾರತದಲ್ಲಿ TDP ಚಂದ್ರಬಾಬು ನಾಯ್ಡು ಅವರ ಪಕ್ಷ ಇದೆ, ಆ ಒಂದು ಪಕ್ಷ ಹಾಗೂ ಬಿಹಾರದ ನಿತೀಶ್ ಕುಮಾರ್ ಅವರ ಪಕ್ಷ, 2 ಪಕ್ಷಗಳ ಬೆಂಬಲದಿಂದ ಈಗ ಮೋದಿ ಪ್ರಧಾನಿ ಆಗಿರುವಂತದ್ದು. ಅವರಿಬ್ರು ಒಂದು ವೇಳೆ ಏನಾರ ತಮ್ಮ ಏನು ಬೆಂಬಲವನ್ನು ವಾಪಸ್ ತೆಗೆದುಕೊಂಡ್ರೆ ಮೋದಿ ಪ್ರಧಾನಿ ಆಗಲ್ಲ, ಸರ್ಕಾರ ಬೀಳುತ್ತೆ. ಹಾಗಾಗಿ ದಕ್ಷಿಣ ಹಾಗೂ ಉತ್ತರ 2 ಕೂಡ ಈಗ ಮೋದಿಗೆ ಇಂಪಾರ್ಟೆಂಟ್ ಆಗಿರುವಂತದ್ದು. ಅದು ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಅನ್ನುವಂಥದ್ದನ್ನ ಮೊನ್ನೆ ನಾವು ಬಜೆಟ್ ನಲ್ಲಿ ಕೂಡ ನೋಡಿದೀವಿ. ಬಜೆಟ್ ನಲ್ಲಿ ಎಲ್ಲಾ ಒಂದು ಯೋಜನೆಗಳನ್ನು ಕೂಡ ಆಂಧ್ರ ಪ್ರದೇಶ ಹಾಗೂ ಬಿಹಾರಕ್ಕೆ ಕೊಟ್ಟಿರುವಂತದ್ದು. ಅಂದ್ರೆ ಒಂದ್ ಕಡೆ ಹೇಳ್ತಾರೆ ಬಿಹಾರ CM ನಿತೀಶ್ ಅವರು, ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಅಷ್ಟೊಂದು ಯೋಜನೆಗಳು ಕೂಡ ನನಗೆ ಸಿಕ್ಕಿದೆ ಅನ್ನುವಂಥದ್ದನ್ನ ಅವರು ನಕ್ಕಂತ ಹೇಳ್ತಾರೆ. ಅಲ್ಲೇ ಗೊತ್ತಾಗುತ್ತೆ ಅಂದ್ರೆ ಮೋದಿಗೆ ನಿತೀಶ್ ಎಷ್ಟು ಇಂಪಾರ್ಟೆಂಟ್, ಹಾಗೆ ಚಂದ್ರಬಾಬು ನಾಯ್ಡು ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದು. ಹಾಗಾಗಿ ಸದ್ಯದ ಮಟ್ಟಿಗೆ ಅತಿ ಹೆಚ್ಚು ಸ್ಥಾನಗಳು ಉತ್ತರ ಭಾರತದಲ್ಲಿ ಸಿಕ್ಕಿರೋದು ಬಿಜೆಪಿಗೆ, ನೋ ಡೌಟ್ ಅದ್ರ ಬಗ್ಗೆ. ಬಟ್ ಆದ್ರೆ ಈಗ 2 ಕೂಡ ಮೋದಿ ಇಂಪಾರ್ಟೆಂಟ್ ಆಗಿದೆ. ದಕ್ಷಿಣ ಭಾರತದ ಬಗ್ಗೆ ಹೆಚ್ಚಿಗೆ ಭಯ ಇದೆ ಅಂತೀರಾ? ಹೌದೌದು, ಸದ್ಯ ಮಟ್ಟಿಗೆ ಭಯ ಇದೆ. ಬಟ್ ಏನ್ ಗೊತ್ತಾ, ಅತಿ ಹೆಚ್ಚು ಸ್ಥಾನಗಳನ್ನು ದಕ್ಷಿಣ ಭಾರತದಲ್ಲಿ ಗೆದ್ದಿಲ್ಲ ಬಿಜೆಪಿ ಹೆಸರೇ. ಬಟ್ ಆದ್ರೆ ಮತಗಳಿಕೆಯ ಪ್ರಮಾಣ ಹೆಚ್ಚಾಗಿದೆ. ಕೇರಳ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಮತಗಳಿಕೆಯ ಪ್ರಮಾಣ ಹೆಚ್ಚಾಗಿರುವಂತದ್ದು.
ಇದೇ ಕಾರಣಕ್ಕಾಗಿ ಎರಡು ಇಂಪಾರ್ಟೆಂಟ್ ಬಿಜೆಪಿಗೆ. ಎಸ್ ಸರ್, ಈ ಮೂಡ್ ಆಫ್ ನೇಷನ್ ಪ್ರಕಾರ ಇನ್ನೊಂದು ವರದಿ ಹೊರಬಂದಿದೆ ಅಂತ. ಅದು ಈಗೇನಾದ್ರೂ ಚುನಾವಣೆ ಆದ್ರೆ ಫಲಿತಾಂಶ ಯಾರ ಪರವಾಗಿರಲಿದೆ? INDIA ಪರವಾಗೋ, ಇಂಡಿಯಾ ಮೈತ್ರಿಕೂಟದ ಪರವಾಗೋ, ಅಥವಾ NDA ಕೂಟದ ಪರವಾಗೋ? ಏನ್ ಹೇಳುತ್ತೆ ಉತ್ತರ ಸರ್? ಖಂಡಿತ ಜೋಯ್ಲ್, ಏನಂತ ಅಂದ್ರೆ ಸದ್ಯದ ಮಟ್ಟಿಗೆ ಇವತ್ತೇ ಏನಾದ್ರು ಎಲೆಕ್ಷನ್ ನಡೆದ್ರೆ ದೇಶದಲ್ಲಿ NDA ಮೈತ್ರಿಕೂಟಕ್ಕೆ ಅಂದ್ರೆ 44% ಮತಗಳು ಸಿಗುತ್ತೆ. ಇಂಡಿಯಾ ಒಕ್ಕೂಟಕ್ಕೆ 40 ಮತಗಳು ಸಿಗುತ್ತೆ, ಶೇಕಡ 40% ಶೇಕಡ. ಹಾಗೆ ಇತರರು ಪಕ್ಷೇತರ ಅಭ್ಯರ್ಥಿಗಳು ಶೇಕಡ 16% ಮತಗಳನ್ನ ಪಡಿತಾರೆ ಅನ್ನುವಂಥದ್ದು. ಹಾಗೆ ಯಾರಿಗೆ ಎಷ್ಟು ಸೀಟು ಅನ್ನುವಂಥ ನೋಡೋದಾದ್ರೆ NDA 299 ಸೀಟ್ಗಳನ್ನು ಪಡಿತೆ, ಅಂದ್ರೆ ಎಲ್ಲ ಅಲಿಯನ್ಸ್ ಸೇರ್ಬಿಟ್ಟು NDA ಅಲಿಯನ್ಸ್ 299, ಇಂಡಿಯಾ ಒಕ್ಕೂಟ 233, ಹಾಗೆ ಇತರ ಪಕ್ಷೇತರ 11 ಸ್ಥಾನ ಬರ್ತಾರೆ ಅನ್ನುವಂಥದ್ದು ಮೂಡ್ ಆಫ್ ನೇಷನ್ ತಿಳಿದು ಬಂದಿರುವಂಥದ್ದು. ಹಾಗೆ ಪಕ್ಷವಾರ ನಾವು ಮತಗಳಿಗೆ ನೋಡೋದಾದ್ರೆ ಬಿಜೆಪಿ ಏಕಾಂಗಿ ಪಕ್ಷವಾಗಿ 38% ಮತಗಳಿಗೆ ಪ್ರಮಾಣ ಮಾಡುತ್ತೆ. ಹಾಗೇನೆ ಕಾಂಗ್ರೆಸ್ಗೆ ಶೇಕಡ 25%, ಹಾಗೆ ಇತರರು ಪಕ್ಷೇತರ ಅಭ್ಯರ್ಥಿಗಳು ಶೇಕಡ 37% ಮತಗಳನ್ನ ಪಡಿತಾರೆ ಅನ್ನುವಂಥದ್ದು ಈ ಒಂದು ಸರ್ವೆಯಿಂದ ತಿಳಿದು ಬಂದಿರುವಂಥದ್ದು. ಹಾಗೆ ಏಕಾಂಗಿ ಪಕ್ಷವಾಗಿ ಹಂಗೆ ಪಕ್ಷವಾರು ಯಾರಿಗೆ ಎಷ್ಟು ಸೀಟ್ ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ಬಿಜೆಪಿ 244 ಸ್ಥಾನಗಳನ್ನ ಗಳಿಸುತ್ತೆ. ಅಂದ್ರೆ ಮೊನ್ನೆ ಲೋಕಸಭಾ ಎಲೆಕ್ಷನ್ ನಡೀತಲ್ಲ, ಅದರಲ್ಲಿ ಬಿಜೆಪಿ ಸಿಕ್ಕಿರೋದು 240 ಸೀಟ್. ಅಂದ್ರೆ ಸದ್ಯದ ಮಟ್ಟಿಗೆ ಎಲೆಕ್ಷನ್ ನಡೆದ್ರೆ 4 ಸೀಟ್ ಹೆಚ್ಚಾಗುತ್ತೆ ಅಂತ. ಅಂದ್ರೆ ದಕ್ಷಿಣ ಭಾರತದಲ್ಲಿ ಹೆಚ್ಚಾಗುತ್ತೋ ಉತ್ತರ ಭಾರತದಲ್ಲಿ ಹೆಚ್ಚಾಗುತ್ತೋ ಅನ್ನುವಂಥದ್ದು ಸರ್ವೆಯಿಂದ ತಿಳಿದು ಬಂದಿಲ್ಲ. ಬಟ್ 4 ಸ್ಥಾನಗಳು ಹೆಚ್ಚಾಗುತ್ತೆ ಅನ್ನುವಂಥದ್ದು ಇಲ್ಲಿ ತಿಳಿದು ಬಂದಿರುವಂಥದ್ದು. ಹಾಗೆ ಕಾಂಗ್ರೆಸ್ಗೆ 106 ಸ್ಥಾನ ಸಿಗುತ್ತೆ. ಅಂದ್ರೆ ಲೋಕಸಭಾ ಎಲೆಕ್ಷನ್ 99 ಇತ್ತು, ಈಗ 106 ಪ್ಲಸ್ 7 ಆಗುತ್ತೆ ಕಾಂಗ್ರೆಸ್ಗೆ. ಇದು ಪ್ಲಸ್ ಪಾಯಿಂಟ್ ಆಗಿರುವಂತದ್ದು. ಅಂದ್ರೆ ಇಲ್ಲಿ ರಾಹುಲ್ ಗಾಂಧಿ ಅವರ ಜನಪ್ರಿಯತೆ ಹೆಚ್ಚಾಗ್ತಿದೆಯೋ, ಮೋದಿ ಅವರ ಜನಪ್ರಿಯತೆ ಕುಸಿತಾ ಇದೆಯೋ, ಅಥವಾ ಏನು ಕಾಂಗ್ರೆಸ್ ಪಕ್ಷ ಇಂಡಿಯಾ ಒಕ್ಕೂಟ ಸ್ಟ್ರಾಂಗ್ ಆಗಿದೆ ಅನ್ನುವಂಥದ್ದನ್ನ ಬಿಂಬಿಸ್ತಿದೆ ಗೊತ್ತಿಲ್ಲ ಅಲ್ಲಿ. ಬಟ್ ಏನಂತಂದ್ರೆ ಕಾಂಗ್ರೆಸ್ಗೆ 7 ಸ್ಥಾನ ಹೆಚ್ಚಾಗಿರುವಂತದ್ದು. ಹಾಗೆ ಇತರ 199 ಸ್ಥಾನಗಳನ್ನ ತೆಗೆದುಕೊಳ್ತಾರೆ ಇಲ್ಲಿ. ಹಾಗೆ ಈಗ ಸದ್ಯ ಪ್ರಧಾನಿ ಮೋದಿ ಇದ್ದಾರಲ್ಲ, ಆ ಮೋದಿ ನೆಚ್ಚಿನ ನಾಯಕ ಹೌದು ಅಲ್ವೋ ಅನ್ನುವಂತ ಒಂದು ಕ್ವಶನ್ ಅನ್ನ ಕೇಳಿದ್ದಾರೆ ಇಲ್ಲಿ. ಶೇಕಡ 49% ಜನ ಏನಂದ್ರೆ ಮೋದಿ ನೆಚ್ಚಿನ ನಾಯಕ ಹೌದು, ಸ್ಟ್ರಾಂಗ್, ಪ್ರಬಲವಾಗಿದ್ದಾರೆ ಅನ್ನುವಂಥದ್ದನ್ನ ಸೂಚನೆ ಕೊಟ್ಟಿದ್ದಾರೆ. ಹಾಗೆ ರಾಹುಲ್ ಗಾಂಧಿ ಪರ ಶೇಕಡ 22% ಮತಗಳು ಬಂದಿರುವಂತದ್ದು. ಅಂದ್ರೆ ಮೋದಿ ಎಲ್ಲ ಪ್ರಬಲ ನಾಯಕ, ರಾಹುಲ್ ಗಾಂಧಿ ಪ್ರಬಲ ನಾಯಕ ಅನ್ನುವಂಥದ್ದನ್ನ ಶೇಕಡ 22% ಜನ ಹೇಳಿದ್ದಾರೆ ಅಲ್ಲಿ. ಹಾಗೆ ಈ ಒಂದು ಸರ್ವೆಯಲ್ಲಿ ಏನಂತಂದ್ರೆ ಮೋದಿ ಪ್ರಧಾನಿ ಆಗಿರ್ಬೇಕಾ ಬೇಡ ಅನ್ನುವಂತ ಕ್ವಶನ್ ಕೇಳಿದರೆ ಅದರಲ್ಲಿ 37% ಜನ, ದೇಶದ 37% ಜನ, ಅಂದ್ರೆ ಸರ್ವೆಯಲ್ಲಿ ಯಾರು ಪಾಲ್ಗೊಂಡ್ರಲ್ಲ ಆ ಪೈಕಿ 37% ಜನ ಹೌದು ನಮ್ಗೆ ಮೋದಿ ಇರಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಮೋದಿ ಮೇಲೆ ಅವ್ರಿಗೆ ನಂಬಿಕೆ ಇದೆ ಇನ್ನು ಕೂಡ. ಅಂದ್ರೆ 10 ವರ್ಷ ಆಯ್ತು, ಈಗ 11ನೇ ವರ್ಷ ಅವರು ಅಧಿಕಾರ ನಡೆಸ್ತಾ ಇದ್ದು. 37% ಜನ ಅವ್ರ ನಂಬಿಕೆ ಇಟ್ಟಿದ್ದಾರೆ ಅದ್ರ ಮೇಲೆ. ಹಾಗೆ 14% ಜನ ಹೇಳ್ತಾರೆ ಬಿಜೆಪಿಯ ದುರಂಕಾರದಿಂದ ನಾವು ಅತೃಪ್ತರಾಗಿದ್ದೀವಿ. ಅಂದ್ರೆ 10 ವರ್ಷ ಅಧಿಕಾರ ಮಾಡಿದ್ರಲ್ಲ, ದುರಂಕದ ಪರಮಾವಧಿ ಇದೆ ಅಂತ ಹೇಳ್ತಾರೆ 14% ಜನ. ಹಾಗೆ ಪ್ರಬಲ ಇದೆ ಅನ್ನುವಂಥದ್ದು ಶೇಕಡ 12% ಜನ, ಅಂದ್ರೆ ಬಿಜೆಪಿ ಪ್ರಬಲ ಆಗಿದೆ ಅನ್ನುವಂಥದ್ದನ್ನ ಹೇಳ್ತಾರೆ. ಶೇಕಡ 11% ಜನ ಆರ್ಥಿಕತೆಯಲ್ಲಿ ಸುಧಾರಣೆ ಬೇಕು ಅಂತ ಹೇಳ್ತಾರೆ. ಅಂದ್ರೆ ಇವರು ರಸ್ತೆ ಮಾಡಿದ್ರು, ಎಲ್ಲ ಮಾಡಿದ್ರು, ಬಟ್ ಜನಕ್ಕೆ ಏನ್ ಇಂಪಾರ್ಟೆಂಟ್ ಬೇಕು ಅದನ್ನ ಕೊಡ್ತಾ ಇಲ್ಲ. ಅಂದ್ರೆ ಇನ್ನು ಆರ್ಥಿಕತೆಯಲ್ಲಿ ಸುಧಾರಣೆ ಬೇಕು ಅನ್ನುವಂಥದ್ದನ್ನ ಶೇಕಡ 11% ಜನ ಹೇಳ್ತಾ ಇದ್ದಾರೆ. ಹಾಗೆ ಶೇಕಡ 5% ಜನ ಹೇಳ್ತಾ ಇದ್ದಾರೆ ಆಡಳಿತ ವಿರೋಧಿ ಅಲೆ ಇದೆ ಬಿಜೆಪಿ ಸರ್ಕಾರಕ್ಕೆ, ಅಂದ್ರೆ NDA ಸರ್ಕಾರಕ್ಕೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಅಂದ್ರೆ 2 ಟರ್ಮ್ ಅಂದ್ರೆ 5-10 ವರ್ಷ ಏನಿದೆ ಏಕಾಂಗಿಯಾಗಿ ಬಿಜೆಪಿ ಸರ್ಕಾರವನ್ನು ನಡೆಸಿತ್ತು, ಇದಕ್ಕೆ ಆಡಳಿತ ವಿರೋಧಿ ಅಲೆ ಇದೆ. ಈಗ NDA ಗವರ್ಮೆಂಟ್ ಇದೆ, ಒಂದಿಷ್ಟು ಸುಧಾರಣೆ ಮಾಡ್ಕೋಬೇಕು ಅನ್ನುವಂಥದ್ದು ಈ ಸರ್ವೆಯಲ್ಲಿ ತಿಳಿದು ಬಂದಿದೆ. ಬಟ್ ಈ ಸರ್ವೆ ರಿಪೋರ್ಟ್ ಅನ್ನ ಮೋದಿ ಸರ್ಕಾರ ಎಷ್ಟರ ಮಟ್ಟಿಗೆ ತೆಗೆದುಕೊಳ್ಳುತ್ತೆ ಅಥವಾ ನೆಗ್ಲೆಕ್ಟ್ ಮಾಡುತ್ತಾ ಗೊತ್ತಿಲ್ಲ. ಬಟ್ ಸುಧಾರಣೆ ಅಂತೂ ಬೇಕೇ ಆಗಿದೆ ಈಗ ಸದ್ಯದ ಮಟ್ಟಿಗೆ. ಸರ್, ಎಲ್ಲೊಂದ್ ಕಡೆ ನರೇಂದ್ರ ಮೋದಿ ಅವರ ಅವಧಿಯ ನಂತರ NDA ಸರ್ಕಾರದ ಜನಪ್ರಿಯತೆ ಕುಸಿಯುತ್ತೆ ಅಂತ ಅನ್ಸುತ್ತೆ ನಿಮ್ಗೆ, ತಮಗೆ ಪರ್ಸನಲ್ ಆಗಿ? ಬಟ್ ಸದ್ಯದ ಮಟ್ಟಿಗೆ ಇನ್ನೂ 4.25 ವರ್ಷ ಇದೆ. ಸದ್ಯದ ಮಟ್ಟಿಗೆ ಈ ಬಗ್ಗೆ ಏನು ಹೇಳಕ್ಕಾಗಲ್ಲ. ಯಾಕಂತಂದ್ರೆ TDP ಹಾಗೆ ಏನು ಬಿಹಾರದ ನಿತೀಶ್ ಪಾರ್ಟಿಯಿಂದ ಬೆಂಬಲದಿಂದ ಮೋದಿ ಪ್ರಧಾನಿ ಆಗಿದ್ದಾರೆ. ಬಟ್ ಅವ್ರು ಯಾವತ್ತು ಹಿಂದೆ ತೆಗೆದುಕೊಳ್ತಾರೆ ಬೆಂಬಲ, ಅವತ್ತು ಸರ್ಕಾರ ಬೀಳುತ್ತೆ, ಮೋದಿ ಸರ್ಕಾರ ಬೀಳ ಫಿಕ್ಸ್ ಅದು. ಬಟ್ ಅವತ್ತು ಏನ್ ಚರ್ಚೆ ಮಾಡ್ಬೇಕಾಗತ್ತೆ ಈ ವಿಚಾರನ. ಈ ಸದ್ಯದ ಮಟ್ಟಿಗೆ ಆ ವಿಚಾರ ಬಂದಿಲ್ಲ. ಯಾಕಂತಂದ್ರೆ ನಿತೀಶ್ ಹಾಗೂ ಏನು ಚಂದ್ರಬಾಬು ನಾಯ್ಡುಗೆ ಏನ್ ಬೇಕೋ ಅದೆಲ್ಲವನ್ನು ಕೂಡ ಮೋದಿ ಕೊಟ್ಟಿರುವಂತದ್ದು ಈಗ. ಹಾಗಾಗಿ ಆ ಚರ್ಚೆ ಸದ್ಯಕ್ಕೆ ಅಪ್ರಸ್ತುತವಾಗಿದೆ ಈಗ. ಓಕೆ ಸರ್, ಫೈನ್. ಎಸ್ ವೀಕ್ಷಕರೇ, ಇದಿಷ್ಟು ಏನು ಈಗ ಏನಾದರೂ ಪ್ರಸ್ತುತವಾಗಿ ಚುನಾವಣೆ ನಡೆದ್ರೆ ಯಾವ ಪಕ್ಷ ಅಧಿಕಾರಕ್ಕೆ ಬರಬಹುದು, INDIನ ಅಥವಾ NDA ಮೈತ್ರಿಕೂಟನ, ಎರಡರಲ್ಲಿ ಯಾವುದು ಅನ್ನುವಂಥದ್ದು, ಹಾಗೇನೆ ಪ್ರಧಾನಿ ಯಾರಾಗಬಹುದು ಅಂತ ನರೇಂದ್ರ ಮೋದಿ ಅವರು ಇನ್ ಕೇಸ್ ಈಗ ಏನಾದರೂ ಅವರ ಅಧಿಕಾರಾವಧಿ ಮುಗಿದ್ರೆ ನೆಕ್ಸ್ಟ್ ಪ್ರಧಾನಿ ಯಾರು ಅಂತ ಪ್ರಶ್ನೆಗೆ ಮೂಡ್ ಆಫ್ ನೇಷನ್ ಬೇರೆ ಏನೂ ಅಲ್ಲ, ಜನರ ಅಭಿಪ್ರಾಯ ಅದು. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಈಗ ಏನಾದರೂ ಚುನಾವಣೆ ನಡೆದ್ರೆ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು, ಹಾಗೇನೆ ಪ್ರಧಾನಿಯಾಗಿ ನರೇಂದ್ರ ಮೋದಿಯ ನಂತರ ಉತ್ತರಾಧಿಕಾರಿಯಾಗಿ ಯಾರು ಆಯ್ಕೆ ಆಗಬೇಕು ಅನ್ನೋದು. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.